ಇವತ್ತು ನಮ್ಮ ಮಾವನ ಜೊತೆ ಎಣ್ಣೆ ಹೊಡೆದು ಭಾರಿ ದಿನ ಆಗಿತ್ತು. ಕುಡಿಯೋದು ಕಕ್ಕಳದಿಲ್ಲ ಎಲ್ಲ ಬಿದ್ದು ಎಲ್ಲ ಎತ್ಕೊ ಹೋಗೋದು ಇವಳೆ ನನ್ನ ಎತ್ಕೊ ಮುಗಿಸೋದು ನೋಡಿ. ಡ್ರಿಂಕ್ಸಿಗೆ ನೀರಿಗೆ ರೆಡಿ ಮಾಡಿಟ್ಟಿರೋದು ಇರೋದೇ ಇವರಿಬ್ರು. ಕುಡ್ಕ ಕ್ಯಾಮ್ರಾಮನ್ ಆದ್ರೆ ಹಿಂಗೆ ಫುಟೇಜ್ ಕಡೋದು ಲಕ್ಕಿ ಈಗ ನೋಡಿ ಅಮ್ಮ ಸಿಟ್ ಮಾಡ್ಕೊಂಡು ಹೋಗುತ್ತೆ. ಹೆಂಗೋಗುತ್ತೆ. ಎಲ್ರಿಗೂ ನಮಸ್ಕಾರ. ನೆನ್ನೆ ವಿಡಿಯೋನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಗೆ ಇಯರ್ ಇಂಡೆತ್ತು ಅಂತ ಹೇಳ್ಬಿಟ್ಟು ಹಾಸನದಿಂದ ಬರುವಾಗ ನಾವು ಪೋರ್ಗ್ ತಗೊಂಡು ಬಂದು ಮನೆಗೆ ಬರ್ತಿದ್ದಾಗೇನೆ ಎಲ್ಲ ರೆಡಿ ಮಾಡ್ಕೊತಾ ಇದೀವಿ. ನೀರಿಟ್ಟಿದ್ರಿ ರೀ ಅದ್ರ ತುಂಬ ತುಂಬಿ ಇವತ್ತು ಈ ವರ್ಷದ ಕೊನೆಯ ದಿನದಲ್ಲಿ ಹೊರಗಡೆ ಅಡುಗೆ ಮಾಡ್ಕೊಂಡು ತಿನ್ನೋಣ ಅಂತ ಹೇಳಿ ರೆಡಿ ಆಗ್ತಾ ಇದೀವಿ. ಶೋ ಎಂತದ ಪುಟ್ಟಣ ಇದು, ಕಲ್ಲು ಮಣ್ಣು ಹಾಕೊಂಡು ಆಟಾಡ್ತಾವನೆ. ಪುರಿ ತಿನ್ ಮುಗಿಸಿ ಆ ಬೌಲಿಗೆ. 2025ನೇ ವರ್ಷದ ಕೊನೆ ದಿನದ ಇವತ್ತು ಹೊರಗಡೆ ಮಾಡೋಣ ಅಡುಗೆ ಅಂತ ಹೇಳಿ, ಅಲ್ಲ ಒಳಗಡೆನೆ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಈ ಟೈಮ್ ತುಂಬ ಚಳಿ ಅಲ್ವಾ, ಸೊ ಹಾಗಾಗಿ ಎಲ್ಲ ರೆಡಿ ಮಾಡ್ಕೊಂಡು ರಾತ್ರಿ ಇಲ್ಲಿ ಬಿಸಿ ಮಾಡ್ಕೊಂಡು ಇಲ್ಲೇ ಪಪ್ಪ ನಮ್ಮ ಮನೆಯವರು ಎಲ್ಲ ಡ್ರಿಂಕ್ಸ್ ಮಾಡೋಕ್ಕೆ ಅಂತ ಹೇಳಿ ರೆಡಿ ಆಗ್ತಾ ಇದ್ದಾರೆ. ಸೊ ಅವರು ಇಷ್ಟು ರೆಡಿ ಮಾಡಿದ್ದಾರೆ. ಇದು ನಮ್ಮ ಮನೆಯವ್ರ ಕೆಲಸ. ಇದು ಟೇಬಲ್ ತಗೊಬಂದು ಇಟ್ಟಿರೋದು ನಮ್ಮ ಡ್ಯಾಡಿ ಕೆಲಸ. ನಾನು ಅಡುಗೆ ಎಲ್ಲ ಮಾಡೋದು. ಅಮ್ಮ ಮಕ್ಕಳು ನೋಡ್ಕೊತಿದ್ದಾರೆ. ಅಮ್ಮ ಮಟನ್ ಸಾಂಬಾರು ಮಾಡ್ತಾರೆ, ನಾನು ಮಟನ್ ಕೈಮಾ ಮಾಡಿ ಚಿಕನ್ ಲಿವರ್ ಫ್ರೈ ಮಾಡಿ ಪೋರ್ಕ್ ಮಾಡ್ತಾ ಇದ್ದೀನಿ. ಶಾವಿಗೆ ಒಂದು ಮಾಡುಂಟು. ಇವತ್ತು ನಮ್ಮ ಮಾವನ ಜೊತೆ ಎಣ್ಣೆ ಹೊಡೆದು ಭಾರಿ ದಿನ ಆಗಿತ್ತು. ಕುಡಿಯೋದು ಕಕ್ಕಳದಿಲ್ಲ ಎಲ್ಲ ಬಿದ್ದು ಇವಳೆ ನೀನು ಎಲ್ಲ ಎತ್ಕೊ ಹೋಗೋದು ಇವಳೆ ನನ್ನ ಎತ್ಕೊ ಮುಗಿಸೋದು. ಅವೆಲ್ಲ ಇಲ್ಲ. ಏನು ಈ ವರ್ಷದಲ್ವಾ, ಕೊನೆ ದಿನ ಅಲ್ವಾ, ಎತ್ಕೊಂಡು ಓಡಾಡೋಣ ಬಿಡಿ. ನೋಡಿ ಡ್ರಿಂಕ್ಸಿಗೆ ನೀರಿಗೆ ರೆಡಿ ಮಾಡಿಟ್ಟಿರೋದು ಇರೋದೇ ಇವರಿಬ್ರು. ಸಫಿಷಿಯೆಂಟ್ ಆಗಿ ಎಂಜಾಯ್ ಮಾಡಬೇಕು. ಹಂಗಾಗಿ ಓಕೆ. ಪೋರ್ಕ್ ಇಟ್ಟಿದ್ದೀನಿ. ಪೋರ್ಕು ಕಟ್ ಮಾಡಿದ್ದೀನಿ. ಕತ್ಲಲ್ಲಿ ಓದ್ಕೊತಾಳೆ ನನ್ನ ಮಗಳು. ನೋಡಿ ಬುಕ್ ತೆಗಿಯೋಕ್ಕೆ ಕಷ್ಟ ಆಗ್ತದೆ ಅಂತಂದ್ರೆ ಓದಕ್ಕೆ ಬಂದಿದ್ದಾಳೆ. ಒಳಗೆ ಕರೆಂಟ್ ಇಲ್ಲ. ಯಾವಾಗಲೂ ಕರೆಂಟ್ ಇರೋದು, ಯಾವಾಗಲೂ ಚಳಿ ಇರೋದು. ಬಟ್ ಇಯರ್ ಎಂಡ್ ಟೈಮಲ್ಲೇ ಆವತ್ತಿನ ದಿನನೇ ಕರೆಂಟ್ ಇಲ್ದಂಗೆ ಆಗಿಬಿಡ್ತು. ಅದು UPS. ಹಾಗೆ ಒಂದಿನ ಹೊರಗಡೆ ಹೇಗೆ ಅಡುಗೆ ಮಾಡುವಾಗ ಸಿಕ್ಕಾಪಟ್ಟೆ ಚಳಿಯಾಗಿ ತಡೆಯೋಕ್ಕಾಗ್ದಲೇ ಒಳಗೆ ಬಂದಿದ್ದು. ಸೊ ಇಯರ್ ಎಂಡ್ ದಿನವೂ ಹಾಗೆ ಆಗುತ್ತೆ ಅಂತ ಮುಂಚೆನೇ ಪ್ಲ್ಯಾನ್ ಮಾಡಿಬಿಟ್ಟು ಮನೆ ಮುಂದೆನೇ ಸ್ವಲ್ಪ ಫೈರ್ ಹಾಕ್ಕೊಂಡು ನೋಡಿದರೆ ಅವತ್ತಿನ ದಿನನೇ ಚಳಿನೇ ಇಲ್ಲ ಮತ್ತು ಕರೆಂಟು ಇಲ್ಲ. UPS ಇತ್ತು. ಅದರಲ್ಲಿ ಏನಾದರೂ ನಾವು ಖಾರ ರುಬ್ಬೋದೆಲ್ಲ ಮಾಡಿದರೆ ಇರೋ ಕರೆಂಟು ಹೋಗುತ್ತೆ ಅಂದ್ಬಿಟ್ಟು ಪಾಪ ನಮ್ಮಮ್ಮ ಕಲ್ಲರ್ ರುಬ್ಬಿ ಕೊಡ್ತಾ ಇದ್ದಾರೆ. ನೋಡಿ ನಮ್ಮ ಡ್ಯಾಡಿ ನಮಗೇ ಗೊತ್ತಿಲ್ದಂಗೆ ಬುಕ್ ಮಾಡಿದಾರಲ್ಲ ಕಾರ. ನನಗೆ ಗೊತ್ತೇ ಇಲ್ಲ ಡಿಡಿ. ಸತೀಶ್ ಹೇಳ್ದಾಗಲೇ ಗೊತ್ತು. ನೆನ್ನೆ ಮೊನ್ನೆ ಹೋಗುವಾಗ ಮಗಂಗೂ ಹೊಟ್ಟೆ ಎಷ್ಟಿ ನೋಡಿ. ಏನು ಹಾಕ್ಕೊಂಡಿದ್ದೀವ ತೋರ್ಸು. ಹಾಂ ಶಾವಿಗೆ ಹಾಕ್ಕೊಂಡು ಹೋಗ್ತಾ ಇದೆ ನೋಡಿ. ಎಲ್ಲಿ ಕೂತ್ಕೊಂಡು ತಿನ್ನುತ್ತೆ ಅಂತ. ಕೂತ್ಕೊಂಡು ತಿನ್ನೋ, ಬೀಳಿಸ್ತೀವಿ ಮತ್ತೆ. ಅಲ್ಲಿ ಕೂತ್ಕೋಗೋ, ಪ್ಲೇ ಮ್ಯಾಟ್ ಮೇಲೆ ಕೂತ್ಕೋ. ಕರೆಕ್ಟ್ ಟೈಮಿಗೆ ಊಟ ತಿಂಡಿ ಆಗ್ಬಿಡ್ಬೇಕು ಅವನಿಗೆ ಈಗ. ಹೌದವಾ? ಪೋರ್ಕ್ ಮಾಡಿದ್ದೆ, ಸಕ್ಕತ್ತಾಗಿದೆ ಅಂತ ಹೇಳಿದ್ರು ಡ್ಯಾಡಿ. ಇದು ಲಿವರ್ ಫ್ರೈ, ಇದು ಮಟನ್ ಸಾಂಬಾರು. ಮಾಡಿದ್ದು 3-4 ಐಟಮ್ಸ್. ಅದು ತುಂಬ ಟೈಮ್ ಹಿಡಿದ್ಬಿಡ್ತು. ಯಾಕಂದರೆ ಪೋರ್ಕ್ ಒಂದೇ ಫ್ರೈ ಮಾಡಿ ಹಾಕೋ ಅಂಥದ್ದು ಇಲ್ಲ. ಮಟನ್ ಸಾರಿಗೂ ರುಬ್ಬಬೇಕಾಗಿತ್ತು, ಕೈಮಾಗ ರುಬ್ಬಬೇಕಾಗಿತ್ತು, ಕೈಮಾನ ರುಬ್ಕೋಬೇಕಾಗಿತ್ತು. ಸ್ವಲ್ಪ ಲೇಟೇ ಆಗಿಬಿಡ್ತು. ಇವತ್ತಿನ ಏನೇನು ಮಾಡ್ತಿದ್ವಿ ಹೇಳಮ್ಮ? ಇವತ್ತು ಮಾಡ್ತಿದ್ದೀವಿ ಎಲ್ಲ ಮಾಡಿದ್ದೀನಿ. ನನ್ನ ಮಗಳು ಅವಳೆ ಮಾಡಿರಂಗೆ. ನಾನು ಮಾಡಿಲ್ಲ. ತುಂಬ ಚೆನ್ನಾಗಿದೆ. ಏನು ಮಾಡಿದಾರ ಹೇಳಿ? ಲಿವರ್ ಫ್ರೈ, ಮಟನ್ ಸಾಂಬಾರು, ಮಟನ್ ಕೈಮಾ ಅಂದ್ರೆ ಕೈಮಾನೆ ಬೇರೆ, ಮಟನ್ ಸಾಂಬಾರು ಬೇರೆ ಮಾಡಿರೋದು. ಹಂಗಾಗಿ ಪೋರ್ಕ್ ಫ್ರೈ, ಗುಣ್ಕಾಯಿ, ಆಮೇಲೆ ಬರೀ ಕೈಮಾ, ಚಿಕನ್ ಕೈಮಾ. ತಿರ್ಗಾ ಅದನ್ನೇ ಸರಿ ಹೇಳ್ತಾರೆ. ಚಿಕನ್. ಇವ್ರಗಳ ಜೊತೆ ಕೂತು ಮಾತಾಡೋಣ ಅನ್ನೋದ್ರೊಳಗೆ ಅವರು ಕೂಡ ಡ್ರಿಂಕ್ಸಿಗೆ ಕೂತಿದ್ರಲ್ಲ, ಸ್ವಲ್ಪ ಎಲ್ಲ ಅಡುಗೆ ಮಾಡಿಟ್ಟು ಬರೋದ್ರೊಳಗೆ ಲೇಟ್ ಆಯಿತು. ಹಾಗೆ ಫ್ರೀಯಾಗಿ ಕಷ್ಟ ಸುಖ ಎಲ್ಲ ಮಾತಾಡ್ಕೊತಿದ್ದು. ಈ ವರ್ಷ ಏನೇನಾಯಿತು, ನೆಕ್ಸ್ಟ್ ಇಯರ್ ಏನು ಮಾಡಬೇಕು, ಹೇಗಿರಬೇಕು, ನಮ್ಮ ಪಪ್ಪ ಜಾವ್ಯ ಅಲಂಕಾರ ಹೇಗೆ ನಡೀತಾ ಇದೆ ಅಂತ ಕೇಳ್ತಾ ಇರ್ತಾರೆ ಅವಾಗ. ಸೊ ಹಾಗಾಗಿ ಸತೀಶ್ ಎಲ್ಲ ಬಿಡಿಸಿ ಹೇಳ್ತಾ ಇದ್ದಾರೆ. ಅಂದರೆ ಅದು ಸ್ವಲ್ಪ ವಿಚಾರಿಸ್ಕೊಳ್ತಾ ಇರ್ತಾರೆ. ಡ್ಯಾಡಿ ಅದು ಒಂದು ಬಿಸ್ನೆಸ್ ಅಲ್ವಾ, ನಾವು ಸ್ಟಾರ್ಟಿಂಗ್ ಅದು ಬಿಸ್ನೆಸ್ ಅನ್ನೋಕ್ಕಿಂತ ಏನೋ ಒಂಥರ ಖುಷಿಯಿಂದ ಇಬ್ಬರು ಮಾಡೋಣ ಅಂತ ಹೇಳಿ ಮಾಡ್ಕೊಳ್ಳೋಕೆ ಶುರು ಮಾಡ್ದೋ. ಇವಾಗ ನಿಮ್ಮೆಲ್ಲರ ಆಶೀರ್ವಾದದಿಂದ ಒಂದು ಮಟ್ಟಕ್ಕೆ ಬಂದು ನಿಂತಿದೆ. ಥ್ಯಾಂಕ್ ಯು ಸೋ ಮಚ್. ಶಾವಿಗೆ ಕಾಯಲ್ಲಿ ಇಲ್ಲ, ತುಂಬ ಚೆನ್ನಾಗಿದೆ. ಬೆಲ್ಲದ ಕಾಯಿ
ಇಲ್ಲ ಇಲ್ಲ ಹಂಗೆ ಇಡೋದು, ಅದೇ ಯಾಕೆ ಬಿಸಿ ಮಾಡೋದು. ಶಾವಿಗೆ ಕೂಡ ತುಂಬಾ ಚೆನ್ನಾಗಿತ್ತು. ಇದು ನಾವು ಬರುವಾಗ ಹಾಸನಿಂದ ತೊಗೊಬಿಟ್ಟು ಬಂದಿದ್ದು ರೆಡಿ ಶಾವಿಗೆ. ಅಮ್ಮ ಮನೇಲಿ ಮಾಡ್ತಾರೆ, ಬಟ್ ಇವತ್ತು ಅಮ್ಮಂಗೆ ರಿಸ್ಕ್ ಕೊಡೋದು ಬೇಡ. ಬಟ್ ಅಮ್ಮಂಗೂ ಏನಾದರೂ ನಾನ್ ವೆಜ್ ತಿನ್ನಲ್ಲ, ಏನಾದರೂ ವೆಜ್ಜಲ್ಲೇ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ ಶಾವಿಗೆ ತೊಗೊಬಿಟ್ಟು ಬಂದಿದ್ದು. ಇದು 8 ರೂಪೀಸೋ 10 ರೂಪೀಸೋ ಬೀಳುತ್ತೆ ಗೊತ್ತಿಲ್ಲ, ಬಟ್ ತುಂಬಾ ಚೆನ್ನಾಗಿತ್ತು. ನೀವೇ ಏನಾದರೂ ಫಂಕ್ಷನ್ಸ್ಗಳಿಗೆ ಅಥವಾ ಯಾರು ರಿಲೇಟಿವ್ಸ್ ಬಂದಾಗ ಶಾವಿಗೆ ಎಲ್ಲ ಮಾಡೋದು ತುಂಬ ಕೆಲಸ ಹಿಡಿಯುತ್ತಲ್ಲ, ಏನಾದ್ರು ತರಿಸ್ಕೊಳ್ಳೋದಿದ್ರೆ ತರಿಸ್ಕೊಬೋದು. ನಾನು ನಮ್ಮ ಹಾಸನ್ ರಿಂಗ್ ರೋಡಲ್ಲಿರೋ ಅನ್ನಪೂರ್ಣ ಕೆಫೆಲಿ ತೊಗೊಬಿಟ್ಟು ಬಂತು. ಅಂದರೆ ಯಾರಿಗಾದ್ರೂ ಯೂಸ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಮಲ್ಲಿಗೆ ಕ್ಯೂ ಅನ್ಕೋ ಓಡಾಡ್ತೈತೆ ಅವ್ರ ಅಪ್ಪನ ನೋಡಿದ ತಕ್ಷಣ. ಮಗಳು ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಹೇಳು. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಎಲ್ಲಿ ಮಾ ಓಡಿ ಬಾ ಚಂದದಿಂದ ಹಾಡಿ ಬಾ, ಸಕ್ಕರೆ ಕಡ್ಡಿ ತರ್ತೀನಿ ಮಿಕ್ಕರೆ ನಿನಗೂ ಕೊಡ್ತೀನಿ. ನೀನೆಲ್ಲೋದ್ರೂ ಚಂದಮಾಮ ಬರ್ತದೆ. ಎಲ್ಲ ನಿಮ್ಮಮ್ಮ ಎಲ್ಲಿ? ನಿಮ್ಮಮ್ಮ ಎಲ್ಲಿ? ಅಲ್ಲಿ ಅಮ್ಮ. ಚಂದಮಾಮ ಅನ್ನಕಮ್ಮ ಅನ್ನೋದು. ನೋಡ್ರಿ ಡ್ಯಾಡಿ ಅಕ್ಕನ ಲವ್ ಮಾಡ್ತಿದ್ರು. ಓಡು ಓಡು ಇಲ್ಲಿ ನೀವು ಮುದ್ದು ಮಾಡೋದು ನೋಡ್ತು ನೋಡೋಣ ಎಲ್ಲಿಗೆ ಬರುತ್ತೆ. ತಡೀರಿ ಮುದ್ದು ಮಾಡಿ. ನಿಧಾನ ಸೈಡ್ ಬಿಡು ಅಂತ ಮಗ್ಳು ಬಿಡ್ಬೇಡ. ತಡಿ ನೋಡೋಣ, ಬೇರೆ ಕಡೆ ಹೋಗೋಣ. ಕುಡ್ಕ ಕ್ಯಾಮ್ರಾಮನ್ ಆದರೆ ಹಿಂಗೆ ಫುಟೇಜ್ ಕಡೋದು. ಈಗ ನಾನು ಹಿಡಿದಿದ್ದೀನಿ ನನಗೆ ದೂರ ಇರೋ ಮಗನೇ. ಅಲ್ಲಿಂದ ಕೈ ಬಿಸಿ ಮಾಡ್ಕೊತಿರೋದ. ಹೀಗೆ ಮಗನೆ ಅವರಪ್ಪ ನಾಯಿ ಮುಟ್ಟಕ್ ಬಿಡ್ತಾ ಅಂತ ಹೇಳ್ಬಿಟ್ಟು ಅಳ್ತಾ ಇರೋದು. ಬಿಡು ಬಿಡು ಮಗ್ಳು ಮೇಲೆ ಗುರ್ರ ಅಂತೆ. ಮುಟ್ಟು ಮಗನೆ ಮುಟ್ಟು ರಜೆ ಮುಟ್ಟವ. ಈಗ ಅವರಪ್ಪ ಜೋರ್ ಮಾಡ್ತಾರೆ ಹೆಂಗ್ ಹೇಳ್ತಾನೆ ನೋಡಿ. ಸಾಕು ಮಗನೇ ಸಾಕು. ಸುಮ್ನಿರ್ ಮಗ್ಳು, ಯಾಕಪ್ಪಜ್ಜಿ ಸುಮ್ನಿರ್ ಕೈ ತೆಗೀರಿ. ನೋಡಿ ಅವರಪ್ಪ ಜೋರೇ ಮಾಡಿಲ್ಲ, ಇಷ್ಟಕ್ಕೆ ಹೆಂಗ್ ಹೇಳ್ತಾನೆ. ಮುಟ್ಟು ಮಗನೆ ಮುಟ್ಟು ರಜೆ ಮುಟ್ಟವ ಮುಟ್ಟು ಮಗನೆ. ಕೂರ್ಸ್ಕೊತಿರೋದು ಮಗ್ಳು. ಮಗನೆ ಕಚ್ಚು ಮಾಡುತ್ತೆ, ಮುಟ್ಬೇಡ ಮಗನೆ. ಮಾಡ ಒಂದೊಂದರೆ ಚಂದ್ರು ಬೇಳೆ ಆಶಿನಿಗೋಗದರಿಯೋದಿಲ್ಲ ಆಶಿ ಇಲ್ಲ ಆಶಿ ಮಾಡು ಮಗನೆ. ಇಲ್ಲ ಆಶಿ ಈಗ ಅವ್ನು ಕುತ್ಕೆ ಹತ್ರ ಬಂದ್ಬಿಟ್ಟು ಕಿಲ ಕಿಲ ಮಾಡೋದು ನೋಡಿ. ಕೈ ತೆಗೀರಿ ಮಗ್ಳು ಇಟ್ಕೋತಿಲ್ಲ, ಗಟ್ಟಿ ಇಟ್ಕೊಂಡು. ನನ್ ಮಗ ಹೇಳ್ತಿರೋದು ಒಂದೊಂದರೆ ಚಂದ್ರು ಬೇಳೆ ಮಾಡು ಮಗನೆ. ದೂರ ಹೋಗೋ ಮತ್ತೆ. ಲಕ್ಕಿ ಹೋಗಿ ತೆಪ್ಕೊಂಡಿರೋದು ಬರಕ್ ಬಿಡ್ತಲ್ಲ. ಬಾ ಮಗನೆ ಈ ಕಡೆ ಕರಿಯ ಡ್ಯಾಡಿ ಕರೀರಿ ಅಮ್ಮನ. ಅದು ಸಿಟ್ಟು ಮಾಡ್ಕೊಂಡು ಹೋಯ್ತು ನಮ್ಮ ಅಮ್ಮ. ಇಷ್ಟಕ್ಕೆ ಕೋಪ ಅದಕ್ಕೂ. ಇನ್ನೊಂದು ನಮ್ಮಮ್ಮ ಇಷ್ಟೊತ್ತಾಗ ಆಟಾಡ್ತಿದ್ದು ಇದೊಂದು. ಹೋಗಲ್ ಡ್ಯಾಡಿ ಕರೀರಿ ನೋಡೋಣ. ಅಮ್ಮ ಮನಸ್ಕ ಹೋಗಿದ್ ನೋಡ್ಬೇಕಾಗಿತ್ತು. ಮಗಳು ಮೆಲ್ಲಿಗೆ ಸೈಡಿಗೆ ಬೀಳೋದು ಬೀಳಿ ಅಂತ ಹಂಗಾಡ್ತಿರೋದು. ಮೆಲ್ಲಿಗೆ ಬಿಡು, ಈ ಕಡೆಗೆ ಬೀಳು ಮಗಳು, ಈ ಕಡೆಗೆ ಬೀಳು. ಅವನ ತಲೆ ಅಯ್ಯೋ ಬಿದ್ಬಿಡ್ತಲ್ಲಪ್ಪ ನನ್ನ ಮಕ್ಳು ಎರಡು ಬಿದ್ಬಿಟ್ಟು. ನನ್ನ ಮಗನ ಮಗಳು ಈಗ ಅವ್ನು ಎಳಿತೇನೆ ಮತ್ತೆ ಬೀಳ. ನೀನು ಬೀಳಬಿಟ್ಟನ ಅಕ್ಕನ ಬೀಳ್ಬಿಟ್ಟು ನೀನಿದ್ಯಾ, ನೀನು ಬಿದ್ದೋಗು ಮಗಳು. ಮಗಳು ಮಗಳು ಈಚೆ ಈಗ ಕಚ್ಚಿರ್ತವೆ. ಬಿಡು ಬಿಡು. ಈಗ ನೋಡಿ ಅಮ್ಮ ಸಿಟ್ಟು ಮಾಡ್ಕೊಂಡು ಹೋಗುತ್ತೆ. ಹೆಂಗೋಗುತ್ತೆ ಮನ್ಸ್ಕೊಂಡು ಹೋಗಿದ್ದು. ಅದೇ ಲಕ್ಕಿ ಓಡೋಗಿದ ತಕ್ಷಣ ಬರುತ್ತೆ. ಇದಾದ್ರ ಬೆಡ್ ಬತ್ಕೊಳ್ಳುತ್ತೆ. ಅಕ್ಕನ್ ಬಿಡ್ತಲ್ಲಪ್ಪ ಬೀಳೋಣ ಅಂತ. ಇದವ್ರ ಅಕ್ಕನ್ ಬಿಡ್ತಲ್ಲ. ಹಾಗೆ ನೆಕ್ಸ್ಟ್ ಡೇ ಹೊಸ ವರ್ಷ ಅಲ್ವಾ, ನಮ್ಮ ಮಗಳಿರೋ ಬನಶಂಕರಿ ಅಮ್ಮ ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ತಗೊಂಡು ಪೂಜೆ ಮಾಡಿಸ್ಕೊಂಡು, ನನ್ನ ಮಗಳದು ಹಾಗೆ ಮಾಸ್ ಕಾರ್ಡ್ ಡೇ ಇತ್ತು, ಸೊ ಅದನ್ನು ಕೂಡ ಮುಗಿಸ್ಕೊಂಡು ಬಂದು. ಹಾಗೆ ನೆಕ್ಸ್ಟ್ ಡೇ ಜನವರಿ 1ನೇ ತಾರೀಕು ನಮ್ಮ ಚಿಕ್ಕವನ್ ಬರ್ತ್ಡೇ ಕೂಡ ಇತ್ತು. ಅಲ್ಲಿಗೂ ಹಾಸನಿಗೆ ಬರ್ಬೇಕಾಗಿತ್ತು ಅಂತ ಹೇಳಿ ಬಂದಿದ್ದು ಬರ್ತ್ಡೇಗೆ. ಹಾಗೆ ಹೊಸ ಹೊಸ ಸ್ಯಾರಿ ಕೂಡ ಬಂದಿದ್ವಲ್ಲ, ಅದನ್ನ ತೆಗ್ದಿಡೋದು ನೋಡೋದು ಮಾಡ್ತಿದ್ದೆ. ಇದು ಪಾಚಿ ಗ್ರೀನ್ ಮತ್ತೆ ಬ್ರೌನ್ ಕಲರ್, ಇದು ಕೂಡ ಜಾರ್ಜಸ್ ಸ್ಯಾರಿ ತುಂಬಾ ಚೆನ್ನಾಗಿದೆ. ನಿನ್ನೆ ಆರ್ಡರ್ಸ್ಗಳೆಲ್ಲ ಏನು ಬಂದಿತ್ತು ಅದೆಲ್ಲ ತೆಗ್ದು ನೋಡಿ ಚೆಕ್ ಮಾಡಿಬಿಟ್ಟು ಮತ್ತೆ ಅಕ್ಕಗೆ ವೆಯ್ಟ್ ಮಾಡಿದ್ದು ಪ್ಯಾಕ್ ಮಾಡಬೇಕಾಗಿತ್ತು.
ಬಂತು. ಟೈಮ್ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಹಾಗೆ ಬಿಟ್ಬಿಟ್ಟು ಮತ್ತೆ ಇಯರ್ ಎಂಡ್ ಇತ್ತು ಅಂತ ಹೇಳ್ಬಿಟ್ಟು ಊರಿಗೆ ಬಂತು. ಬಟ್ ಹಾಗೆ ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದಾಗ ಕೇಳ್ತಿದ್ರೆ ರಿಟರ್ನ್ ಗಿಫ್ಟ್ಸಿಗೆ ಯಾವುದಕ್ಕೆ ಯಾವುದೇ ಪ್ರೈಸ್ ಅಂತ. ಈಗ ಬಾಕ್ಸ್ ಓಪನ್ ಮಾಡಿದ್ದೇನಲ್ಲ ಅದು 179 ರೂಪೀಸು, ಬ್ಯಾಗ್ 70 ರೂಪೀಸ್. ಹಾಗೆ ಬುಟ್ಟಿ ಕೂಡ ಬರುತ್ತೆ, ಅದಕ್ಕೂ ಕೂಡ 99 ರೂಪೀಸ್. ಆಕ್ಚುಲಿ ನಾವು ಸಿಂಗಲ್ ಪೀಸಸ್ ಕೊರಿಯರ್ ಮಾಡೋದಿಲ್ಲ. ನೀವು ಏನೇ ಇದ್ರೂ ಬಲ್ಕ್ ಅಲ್ಲಿ ತಗೋಬೇಕು. 15, 20, 30, 50 ನಿಮಗೆ ಎಷ್ಟು ಬೇಕೋ ತರಿಸ್ಕೊಡ್ತೀವಿ. ಆದ್ರೆ ಇವಾಗ ನಾವು ಈಗ ಜನವರಿ ತಿಂಗಳು ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಬಂದವರಿಗೆ ಕುಂಕುಮ ಕೊಡಕ್ಕೆ ಅಥವಾ ಒಂದು ಗಿಫ್ಟ್ ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕೆ ಇವಾಗ ಒಂದು 5-10 ಪೀಸ್ ಕೊಡ್ತಾ ಇದೀವಿ ಅಷ್ಟೇ. ಇನ್ನ 1-2 ಪೀಸ್ ಕೊಡಲ್ಲ. ಇದ್ರ ಫುಲ್ ಡೀಟೇಲ್ಸ್ ನಿಮಗೆ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಬಹುದು. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಎಲ್ರಿಗೂ ಧನ್ಯವಾದಗಳು.